ತೂಕ ಕಡಿಮೆ ಮಾಡಲಿಕ್ಕೆ ಹಣ್ಣುಗಳು ಹೇಗೆ ಕೆಲಸ ಮಾಡ್ತವೆ? ದೇಹದ ಆ ಒಂದು ಜೀರ್ಣ ಶಕ್ತಿಯಲ್ಲಿರ್ತಕ್ಕಂಥ ಫ್ಯಾಟ್ ಮೆಟಬಲಿಸಮ್ ಅಂಶ ಅಂತ ಏನು ಹೇಳ್ತಾರಲ್ಲ, ಅದನ್ನು ವೇಗಗೊಳಿಸೋದ್ರಿಂದ ಹಣ್ಣುಗಳ ಸೇವನೆಯಿಂದಾಗಿ ನಮ್ಮ ತೂಕ ಬೇಗ ಕಡಿಮೆ ಆಗುತ್ತೆ. ಯಾವ ಹಣ್ಣುಗಳನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ತೂಕ ಬಹಳ ಬೇಗ ಕಮ್ಮಿ ಆಗುತ್ತೆ ಅನ್ನೋದನ್ನು ನೋಡೋದಾದರೆ, ಪ್ರಮುಖವಾಗಿರ್ತಕ್ಕಂಥ ಈ 10 ಹಣ್ಣುಗಳನ್ನು ನಾವು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ನಮ್ಮ ತೂಕದಲ್ಲಿ ಬಹಳ ಗಣನೀಯವಾದ ಇಳಿಕೆ ಕಾಣಿಸುತ್ತೆ. ನಮಗೆ ಬೆಳಗ್ಗೆ ಎದ್ದು ಈ ಹಣ್ಣುಗಳ ಸೇವನೆ ಮಾಡೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಾಗುತ್ತೆ ಅಂದರೆ, ನಮ್ಮ ಶರೀರದಲ್ಲಿ ಯಾವುದೇ ಪೋಷಕ ಸತ್ವಗಳ ಕೊರತೆ ಉಂಟಾಗುವುದಿಲ್ಲ. ಇದಿಷ್ಟನ್ನು ನೀವು ಮಾಡಿದರೆ ನಿಮ್ಮ ತೂಕದಲ್ಲಿ ಪ್ರತಿ ತಿಂಗಳಿಗೆ 5 ರಿಂದ 10 kg ತೂಕ ಕಮ್ಮಿ ಆಗೋದು ಖಂಡಿತವಾಗಿಯೂ ಸತ್ಯ ಇದೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ಆತ್ಮೀಯರೇ, ಇವತ್ತಿನ ದಿನ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಯಾವ ಹಣ್ಣುಗಳನ್ನು ಸೇವನೆ ಮಾಡೋದು ಬಹಳ ಒಳ್ಳೆಯದು ಅನ್ನುವ ವಿಚಾರವನ್ನು ಕುರಿತಾಗಿ ಮಾಹಿತಿಯನ್ನು ನೋಡೋಣ. ತೂಕ ಕಡಿಮೆ ಮಾಡಲಿಕ್ಕೆ ಹಣ್ಣುಗಳು ಹೇಗೆ ಕೆಲಸ ಮಾಡ್ತವೆ? ಹಣ್ಣುಗಳಲ್ಲಿ ಲೋ ಕ್ಯಾಲರಿ ಇರ್ತದೆ ಮತ್ತು ಫೈಬರ್ನ ಅಂಶ ಹೆಚ್ಚಾಗಿರೋದ್ರಿಂದ ಹಾಗೂ ನೀರಿನ ಅಂಶವೂ ಕೂಡ ಅಧಿಕವಾಗಿರೋದ್ರಿಂದ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ನೈಟ್ರಿಕ್ ಆಕ್ಸೈಡ್ ಅಂತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಅಂಶಗಳು ಇರೋದರಿಂದ ಅದು ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಆ ಟಾಕ್ಸಿನ್ನನ್ನು, ಆಮವನ್ನು ಸಂಪೂರ್ಣವಾಗಿ ಪಾಚನ ಮಾಡಿ ಮತ್ತು ಸ್ರೋತಸ್ಸುಗಳನ್ನು ಶುದ್ಧೀಕರಣ ಮಾಡಿ. ಸ್ರೋತಸ್ಸುಗಳು ಅಂತೇಳಿದರೆ ರಸವಹ, ರಕ್ತವಹ, ಮಾಂಸವಹ, ಅಸ್ಥಿವಹ, ಮಜ್ಜವಹ, ಶುಕ್ರವಹ ಅಂಥೇಳಿ ಸ್ರೋತಸ್ಸುಗಳಿರ್ತವೆ. ಅನ್ನವಹ, ಉದಕವಹ, ಪ್ರಾಣವಹ ಸ್ರೋತಸ್ಸು ಅಂತಿರ್ತವೆ. ಹೀಗೆ ಸರಿಸುಮಾರು 13 ಬಗೆಯ ಪ್ರಮುಖವಾದ ಸ್ರೋತಸ್ಸುಗಳನ್ನು ಶುದ್ಧೀಕರಣ ಮಾಡೋದರ ಮೂಲಕವಾಗಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಫ್ಯಾಟ್ ಮೆಟಬಲಿಸಮನ್ನು ಕ್ರಿಯಾಶೀಲಗೊಳಿಸಿ, ಲಿವರಿನ ಶಕ್ತಿಯನ್ನು ವೃದ್ಧಿಗೊಳಿಸಿ, ನಮ್ಮ ರಕ್ತದ ಒಂದು ಒಳಗಿರ್ತಕ್ಕಂಥ ಆ ಒಂದು ಆಮವನ್ನು ಅಂದರೆ ಟಾಕ್ಸಿನನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸ್ತಕ್ಕಂಥ ಶಕ್ತಿ ಹಣ್ಣುಗಳಲ್ಲಿ ನಾವು ಕಾಣಬಹುದು. ಈ ಎಲ್ಲ ದೇಹವನ್ನು ಶುದ್ಧೀಕರಣ ಮಾಡೋದಷ್ಟೇ ಅಲ್ಲದೆ, ದೇಹದ ಆ ಒಂದು ಜೀರ್ಣ ಶಕ್ತಿಯಲ್ಲಿರ್ತಕ್ಕಂಥ ಫ್ಯಾಟ್ ಮೆಟಬಲಿಸಮ್ ಅಂಶ ಅಂತ ಏನು ಹೇಳ್ತಾರಲ್ಲ, ಅದನ್ನು ವೇಗಗೊಳಿಸೋದ್ರಿಂದ ಹಣ್ಣುಗಳ ಸೇವನೆಯಿಂದಾಗಿ ನಮ್ಮ ತೂಕ ಬೇಗ ಕಡಿಮೆ ಆಗುತ್ತೆ. ಅದಕ್ಕಾಗಿ ಯಾವ ಹಣ್ಣುಗಳನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ತೂಕ ಬಹಳ ಬೇಗ ಕಮ್ಮಿ ಆಗುತ್ತೆ ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ಬೆಟ್ಟದ ನೆಲ್ಲಿಕಾಯಿ ಹಾಗೂ ಯಾವುದು ಅಂತ ಹೇಳಿದರೆ ಆರೆಂಜು ಅಂದರೆ ಕಿತ್ತಳೆ ಹಣ್ಣು ಮತ್ತು ಮೋಸಂಬಿ ಹಣ್ಣು ಹಾಗೂ ಪೈನಾಪಲ್, ಅದರ ಜೊತೆಗೆ ಕಪ್ಪು ದ್ರಾಕ್ಷಿ, ಹಾಗೆಯೇ ಸೇಬು, ಅದಕ್ಕೆ ಆ್ಯಪಲ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ, ಹಾಗೆಯೇ ಈ ಬಟರ್ ಫ್ರೂಟ್ ಅಂತ ಕರೀತಾರೆ ಆ ಹಣ್ಣು, ಅದರ ಜೊತೆಗೆ ಈ ಕರ್ಬೂಜ, ಕಲ್ಲಂಗಡಿ, ಹೀಗೆ ಈ ಪ್ರಮುಖ ಹಣ್ಣುಗಳು, ಲಿಚ್ಚಿ ಹಣ್ಣು, ಪ್ರಮುಖವಾಗಿರ್ತಕ್ಕಂಥ ಈ 10 ಹಣ್ಣುಗಳನ್ನು ನಾವು ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ನಮ್ಮ ತೂಕದಲ್ಲಿ ಬಹಳ ಗಣನೀಯವಾದ ಇಳಿಕೆ ಕಾಣಿಸುತ್ತೆ. ಅದು ತೂಕ ಕಮ್ಮಿ ಆಗಬೇಕಂದ್ರೆ ಎಷ್ಟು ಪ್ರಮಾಣದಲ್ಲಿ ನಾವು ಇದನ್ನು ಸೇವನೆ ಮಾಡಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ತೂಕ 70 kg ಇದ್ದರೆ ನಾವು 700 ಗ್ರಾಮ್ನಷ್ಟು ಹಣ್ಣು ತಿನ್ನಬೇಕು. 80 kg ಇದ್ದರೆ 800 ಗ್ರಾಮ್ನಷ್ಟು, ಅಂದರೆ ನಮ್ಮ ತೂಕದ 10 ಪಟ್ಟು ಗ್ರಾಮ್ ಲೆಕ್ಕದಲ್ಲಿ ನಾವು ಆ ಒಂದು ಹಣ್ಣುಗಳ ಸೇವನೆಯನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಈ ರೀತಿಯಾಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಣ್ಣುಗಳನ್ನು ಸೇವನೆ ಮಾಡಬೇಕು. ಅಂದರೆ ಬೆಳಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇಯಿಸುವ ಆಹಾರವನ್ನು ತಿನ್ನಬಾರದು. ಬೇಯಿಸದೇ ಇರತಕ್ಕಂಥ ಆಹಾರ ಅಂದರೆ ಪ್ರಕೃತಿ ದತ್ತವಾಗಿ ಬರ್ತಕ್ಕಂಥ ಆಹಾರ ಅಂದರೆ ಹಣ್ಣು, ಇದನ್ನು ಸೇವನೆ ಮಾಡೋದು. ಮತ್ತು ನಮಗೆ ಬೆಳಗ್ಗೆ ಎದ್ದು ಈ ಹಣ್ಣುಗಳ ಸೇವನೆ ಮಾಡೋದ್ರಿಂದ ಇನ್ನೊಂದು ಬೆನಿಫಿಟ್ ಏನಾಗುತ್ತೆ ಅಂದರೆ, ನಮ್ಮ ಶರೀರದಲ್ಲಿ ಯಾವುದೇ ಪೋಷಕ ಸತ್ವಗಳ ಕೊರತೆ ಉಂಟಾಗುವುದಿಲ್ಲ. ಭಾಳ ಜನ ತೂಕ ಕಮ್ಮಿ ಮಾಡಬೇಕು ಅಂತ ಹೇಳಿದರೆ ಉಪವಾಸ ಮಾಡ್ತಾರೆ. ಆ ಥರ ಮಾಡೋದ್ರಿಂದ ಪೋಷಕ ಸತ್ವಗಳ ಕೊರತೆ ಉಂಟಾಗಿ ಶರೀರದಲ್ಲಿ ನ್ಯೂಟ್ರಿಷನಲ್ ವ್ಯಾಲ್ಯೂಗಳ ಕೊರತೆಯಿಂದ ಹೃದಯದ ಸಮಸ್ಯೆ, ಮೆದುಳಿನ ಸಮಸ್ಯೆ, ಕಿಡ್ನಿ ಸಮಸ್ಯೆ, ನರಮಂಡಲದ ಸಮಸ್ಯೆ, ಆ ಒಂದು ಪೋಷಕ ಸತ್ವಗಳ ಕೊರತೆಯಿಂದ ನಮ್ಮ ಶರೀರದಲ್ಲಿ ಹಲವಾರು ರೀತಿಯ ತೊಂದರೆಗಳು, ಆರ್ಗನ್ಸ್ಗಳಿಗೆ ಡ್ಯಾಮೇಜ್ ಆಗ್ತದೆ.
ಅದರ ಬದಲಾಗಿ ನಾವು ಈ ಸೊಪ್ಪು ಹಣ್ಣು ತರಕಾರಿಗಳನ್ನು ತಿಂದಾಗ ನಮ್ಮಲ್ಲಿ ಏನಾಗುತ್ತೆ ಅಂತೇಳಿದರೆ ಶರೀರದಲ್ಲಿರ್ತಕ್ಕಂಥ ಪೋಷಕ ಸತ್ವಗಳಲ್ಲಿ ಕೊರತೆ ಉಂಟಾಗೋದಿಲ್ಲ. ಯಾಕಂದರೆ ಹಣ್ಣುಗಳಲ್ಲಿ ಮುಖ್ಯವಾಗಿ ಮಿನರಲ್ಸ್ಗಳು, ವಿಟಮಿನ್ಸ್ಗಳು ಹಾಗೂ ಸೂಕ್ಷ್ಮ ಪೋಷಕ ತತ್ವಗಳು ಇದರಲ್ಲಿ ಅತ್ಯಧಿಕವಾಗಿರ್ತವೆ ಮತ್ತು ಅದರ ಜೊತೆಗೆ ಫೈಬರ್ನ ಅಂಶವೂ ಕೂಡ ಇರೋದರಿಂದ ಹಣ್ಣುಗಳು ದೇಹಕ್ಕೆ ಶಕ್ತಿಯನ್ನು ತುಂಬುತ್ತವೆ, ಹಾಗೆ ತೂಕವನ್ನು ಕಮ್ಮಿ ಮಾಡಲಿಕ್ಕೆ ಇದು ಅತ್ಯಧಿಕವಾದ ಸಹಾಯವನ್ನು ನೀಡುತ್ತವೆ. ಹಾಗಾಗಿ ಈ ಒಂದು ಹಣ್ಣಿನ ಒಂದು ಫಾಸ್ಟಿಂಗ್ ಅಂತ ಏನು ಕರಿತೇವೆ ನಾವು, ಇದನ್ನು ಯಾವ ಕಾಲದಲ್ಲಿ ಮಾಡೋದು ಅತಿ ಹೆಚ್ಚು ಸೂಕ್ತ ಅಂತ ಹೇಳಿದರೆ ಬೇಸಿಗೆ ಕಾಲದಲ್ಲಿ. ನಮ್ಮ ಆಯುರ್ವೇದದಲ್ಲಿ ಪ್ರಕೃತಿಗೆ ಅನುಗುಣವಾಗಿ ಆಹಾರ ಪದ್ಧತಿಯನ್ನು ಬದಲಾವಣೆ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಅದನ್ನು ಋತುಚರ್ಯ ಅಂತ ಹೇಳ್ತಾರೆ. ಅದಕ್ಕೆ ಯಾರೆಲ್ಲ ತೂಕ ಕಮ್ಮಿ ಆಗಿದ್ದೀರಿ, ಈಗ ಬೇಸಿಗೆ ಕಾಲ ಬಂದಿದೆ, ಈ ಬೇಸಿಗೆ ಕಾಲದಲ್ಲಿ ಬೆಳಗ್ಗೆ ಎದ್ದು ಹೊಟ್ಟೆ ತುಂಬ ಹಣ್ಣನ್ನು ಸೇವನೆ ಮಾಡೋದು. ಅಂದರೆ ನಿಮ್ಮ ತೂಕದ ಇದೊಂದು ನೆನಪಿರಲಿ, ಈ ಒಂದು ಪದ್ಧತಿಯನ್ನು ನಾವು ಅನುಸರಿಸಿದ್ರೆ ಮಾತ್ರ ತೂಕ ಕಮ್ಮಿ ಆಗೋದು. ನಮ್ಮ ತೂಕದ 10 ಪಟ್ಟು ಗ್ರಾಮ್ ಲೆಕ್ಕದಲ್ಲಿ, ಅಂದರೆ 90 kg ಇದ್ದರೆ 900 ಗ್ರಾಮು, ಬರೋಬ್ಬರಿ 1 ಕ್ವಿಂಟಲ್ ಮೇಲೆ 100 kg ಮೇಲೆ ಇರ್ತಾರೆ ಕೆಲವು ಜನ. 100 kg ಇದ್ದರೆ 1 kg ಹಣ್ಣು ತಿನ್ನಬೇಕು. ಅಂದರೆ ಇಷ್ಟು ಪ್ರಮಾಣದಲ್ಲಿ ಹಣ್ಣು ತಿಂದರೆ ಮಾತ್ರ ಅದು ಔಷಧಿಯಾಗಿ ಕೆಲಸ ಮಾಡುತ್ತೆ. ಅದಕ್ಕಿಂತ ಕಮ್ಮಿ ತಿಂದರೆ ಅದು ಆಹಾರವಾಗಿಯೇ ಕೆಲಸ ಮಾಡೋದು. ಹಾಗಾಗಿ ಯಾರೆಲ್ಲ ತೂಕ ಇಳಿಸ್ಬೇಕು ಅಂತ ಅಂದ್ಕೊಂಡಿರ್ತೀರಿ, ನಿಮ್ಮ ತೂಕದ 10 ಪಟ್ಟು ಲೆಕ್ಕ ಹಾಕಿ ಅದನ್ನು ಗ್ರಾಮ್ ಲೆಕ್ಕದಲ್ಲಿ ಅಷ್ಟು ಹಣ್ಣುಗಳನ್ನು ನೀವು ಸೇವನೆ ಮಾಡಬೇಕು. ಮತ್ತು ಮಧ್ಯಾಹ್ನದ ಹೊತ್ತಿನಲ್ಲಿ ಆಹಾರದಕ್ಕಿಂತ 1 ತಾಸು ಮೊದಲು ನಿಮ್ಮ ತೂಕ ಎಷ್ಟಿರ್ತದೆ ಅದರ ಅರ್ಧ ಪಟ್ಟು ಹಣ್ಣನ್ನು ತಿನ್ನಬೇಕು. ಅಂದರೆ 80 kg ಇದ್ದರೆ 400 ಗ್ರಾಮ್, ಬೆಳಗ್ಗೆ 80 kg ಇದ್ದರೆ 800 ಗ್ರಾಮ್ ತಿಂದಿರ್ತೇವೆ, ಮಧ್ಯಾಹ್ನ 80 kg ಇದ್ದರೆ ಅದರ ಅರ್ಧ 400 ಗ್ರಾಮ್ ತಿನ್ನಬೇಕು. ಮತ್ತು ಸಾಯಂಕಾಲದ ಹೊತ್ತಿನಲ್ಲಿ 6 ಗಂಟೆಯ ಒಳಗಡೆ ನೀವು ಹಣ್ಣನ್ನು ಸೇವನೆ ಮಾಡ್ಬೋದು ಅಥವಾ ಗಂಜಿಯನ್ನು ಸೇವನೆ ಮಾಡ್ಬೋದು. ಇದಿಷ್ಟನ್ನು ನೀವು ಮಾಡಿದರೆ ನಿಮ್ಮ ತೂಕದಲ್ಲಿ ಪ್ರತಿ ತಿಂಗಳಿಗೆ 5 ರಿಂದ 10 kg ತೂಕ ಕಮ್ಮಿ ಆಗೋದು ಖಂಡಿತವಾಗಿಯೂ ಸತ್ಯ ಇದೆ. ಈ ಮಾತನ್ನು ನೀವು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮೂಲಕ ತಮ್ಮ ಪ್ರಶ್ನೆಯನ್ನು ಕೇಳ್ಬೋದು. ತಮ್ಮೆಲ್ಲರಿಗೂ ಶರಣಾರ್ಥಿ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.